ಸರ್ವೇ ಭವಂತು ಸುಖಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವ ಸುಖಿನ ಸ್ಯಾಮ ಮಾಧವ. ಅವರಿಗೆ ಗೊತ್ತಿಲ್ಲ, ಲೋಭಿಗಳು ಸರಿ, ಆದರೆ ನಾವು ಮೊದಲಿಂದನೂ ನಾವು ವಿವೇಕಿಗಳು ಅಂತ ಹೆಸರಾಗಿರುವವರು, ಮತ್ತೆ ಅಷ್ಟೊಂದು ದ್ರೋಣ ಮತ್ತೆ ಭೀಷ್ಮರಿಂದ ಅಷ್ಟೊಂದು ರೀತಿಯ ಶಿಕ್ಷೆ ಅಂದ್ರೆ ಶಿಕ್ಷಣವನ್ನ ಪಡೆದವರು, ನಾವು ಅಂತಹ ತಪ್ಪನ್ನ ಮಾಡಬಾರದು. ಅವರು ಯುದ್ಧಕ್ಕೆ ಕರೆದು ಬಿಟ್ರು, ಎಲ್ಲರನ್ನು ಸಾಯಿಸಿ ಬಿಡೋಣ ಅಂತ ಅವರು ತಯಾರಾಗ್ಬಿಟ್ಟಿದ್ದಾರೆ ಅಂದ್ರೆ ಅದನ್ನೇ ನಾವು ಕೂಡ ಮಾಡೋದು ಸರಿಯಲ್ಲ ಅಲ್ಲವೇ ಮಾಧವ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ ಇಂದು ಫೆಬ್ರವರಿ 25ನೇ ತಾರೀಕು ಮಂಗಲವಾಸರೆ ದ್ವಾದಶ್ಯಾಂ ಶುಭತಿಥೌ. ಇಂದು ಉತ್ತರಾಷಾಢ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ನೆಮ್ಮದಿ. ಮಧ್ಯಾಹ್ನದ ನಂತರ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಕ್ಷೋಭೆಗಳೆಲ್ಲ ಮಾಯವಾಗೋದಿದೆ. ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಮಧ್ಯಾಹ್ನದ ಮೇಲೆ ನೀವು ಸ್ಟಾರ್ ಆಗಿರ್ತೀರಿ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದ ಮೇಲೆ ಭಾಗ್ಯೋದಯವಾಗುತ್ತೆ. ಅಂದರೆ ಮನಸ್ಸಿನಲ್ಲಿದ್ದಂತಹ ಕ್ಷೋಭೆಗಳು ಮಾಯವಾಗಿ ಬೇರೆಯವರಿಂದ ನಿಮಗೆ ಸನ್ಮಾನ, ಸಹಕಾರ, ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದ ಮೇಲೆ ನಿಮ್ಮ ಪ್ರೀತಿ ಪಾತ್ರರು ಬೆಳಗ್ಗೆ ಹೇಳಿದ್ದನ್ನ ಎಲ್ಲದನ್ನು ಮರೆತಂತೆ ಕಾಣುತ್ತೆ. ಮಧ್ಯಾಹ್ನದ ಮೇಲೆ ಮನೆಯಲ್ಲಿ ಮತ್ತೆ ದಾಂಪತ್ಯದಲ್ಲಿ ಕಿರಿಕಿರಿ ಉಂಟಾಗೋದಿದೆ. ಆದ್ದರಿಂದ ಮಧ್ಯಾಹ್ನದವರೆಗೂ ಮುಖ್ಯವಾದಂತಹ ವಿಷಯಗಳಲ್ಲಿ ನಿರ್ಧಾರ, ಮಾತುಕತೆ ಬೇಡ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದ ನಂತರ ನಿಮ್ಮ ಒಳ್ಳೆಯ ಸಮಯ ಮುಂದುವರಿಯುತ್ತೆ. 2-3 ದಿನಗಳಿಂದ ಬಹಳ ಸುಖವಾಗಿದ್ದೀರಿ. ಈಗಲೂ ಕೂಡ ಇನ್ನೂ 2 ದಿನಗಳು ಕೂಡ ಮನಸ್ಸಿಗೆ ಸಂತೋಷ, ನೆಮ್ಮದಿ ಮುಂದುವರಿಯುತ್ತೆ. ಸಿಂಹ ರಾಶಿಯವರಿಗೆ 2-3 ದಿನಗಳಿಂದ ಮನಸ್ಸಿಗೆ ಕ್ಷೋಭೆ ಇತ್ತು. ಮುಖ್ಯವಾದಂತಹ ಮನಸ್ಸಿಗೆ ಸಂಬಂಧಿಸಿದ ಭಾವುಕತೆಯ ವಿಚಾರಗಳಲ್ಲಿ ತೊಂದರೆ ಇತ್ತು. ಈಗ ಆ ತೊಂದರೆಗಳೆಲ್ಲವೂ ಮಾಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಆಸ್ತಿಪಾಸ್ತಿ ವಿಚಾರದ ತಲೆನೋವೆಲ್ಲವೂ ಮಾಯವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಇದ್ದಂಥ ಕಾಳಜಿ ಕೂಡ ಈಗ ಮಾಯವಾಗಿ ಶುಭ ದಿನವನ್ನು ನೋಡ್ತೀರಿ. ನಿಮ್ಮ ಕಾರ್ಯಕ್ಷೇತ್ರದ ಯಶಸ್ಸಿನ ಬಗ್ಗೆ ಈಗ ಗಮನವನ್ನು ನೀವು ಹರಿಸ್ತೀರಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದ ನಂತರ ಮನಸ್ಸಿಗೆ ನೆಮ್ಮದಿ. ನಿಮ್ಮ ಆತ್ಮವಿಶ್ವಾಸ ಒಮ್ಮೆಲೆ ಹೆಚ್ಚಾಗತ್ತೆ ಮತ್ತು ಮೀಡಿಯಾ, ಕಮ್ಯುನಿಕೇಶನ್ ಇತ್ಯಾದಿಗಳಿಂದ, ಇಮೇಲ್ ಇತ್ಯಾದಿಗಳಿಂದ ನಿಮ್ಮ ವ್ಯವಹಾರದಲ್ಲಿ ಸಾಧ್ಯತೆ ಇದೆ. ನಿಮ್ಮ ಯಶಸ್ಸಿಗೋಸ್ಕರ ನೀವು ಎಲ್ಲವನ್ನೂ ಮಾಡ್ತೀರಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದ ನಂತರ ಬಹಳ ಚೆನ್ನಾಗಿದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ಯಶಸ್ಸನ್ನು ಸಾಧಿಸ್ತೀರಿ ಮತ್ತು ನಿಮ್ಮ ಅಣ್ಣ ತಮ್ಮಂದಿರು, ಸಹೋದರರು ನಿಮಗೆ ಬಹಳ ಮುಖ್ಯರಾಗ್ತಾರೆ. ಧನು ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಸಂಸಾರದಲ್ಲಿ ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ಆದರೆ ಯಾವಾಗ ಸಂಸಾರದವರ, ನಿಮ್ಮ ಕುಟುಂಬದವರ ಮಧ್ಯೆನೇ ಅಭಿಮಾನ ಅಡ್ಡ ಬರುತ್ತೋ ಆಗ ಮನೆಯಲ್ಲಿ ತೊಂದರೆ ಸಂಭವಿಸಬಹುದು. ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ನೀವು ಹೇಳಿದ್ದೆಲ್ಲ ನಡೆಯುತ್ತೆ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಕುಂಭ ರಾಶಿಯವರಿಗೆ ಸ್ವಲ್ಪ ಕಠಿಣವಾದಂತಹ ದಿವಸ. ಮುಖ್ಯವಾದಂಥವರು ಅಂದರೆ ಬಾಸ್ ಇತ್ಯಾದಿಗಳು ನಿಮಗೆ ಇವತ್ತು ತೊಂದರೆ ಮಾಡಬಹುದು ಅಥವಾ ಕೆಲವು ಬೈಗುಳಗಳನ್ನು ಕೇಳಬೇಕಾಗಿ ಬರಬಹುದು. ಸುಮ್ಮನಿದ್ದು ಬಿಡಿ. 2 ದಿನಗಳ ನಂತರ ಅವರೇ ಬಂದು ತಾವು ಅನ್ಕೊಂಡಿದ್ದು ತಪ್ಪು ಅಂತ ನಿಮಗೆ ಹೇಳ್ತಾರೆ. ಮೀನರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಹೆಚ್ಚಾಗತ್ತೆ. ನಿಮ್ಮ ಪ್ರೀತಿ ಪಾತ್ರದಿಂದ, ಮಿತ್ರರಿಂದ ಮನಸ್ಸಿಗೆ ಅನೇಕ ರೀತಿಯ ಸಂತೋಷದ ವಿಷಯಗಳನ್ನು ನೀವು ಹಂಚಿಕೊಳ್ತೀರಿ. ಕೆಲವರಿಗೆ ಧನಾಗಮದ ಸೂಚನೆಗಳು ಇರುತ್ತೆ. ಆದರೆ 2 ದಿನ ಎಲ್ಲ ಶುಭ ಫಲ. ಅದಾದ ನಂತರ ಕೆಲವು ಮಿತ್ರರು ನಿಮ್ಮನ್ನ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಹೆಚ್ಚಿನ ಬಹಳ ಡಿಪ್ಲೊಮ್ಯಾಟಿಕ್ ಆದಂತಹ ಮಾತುಕತೆಗಳು ಬೇಡ. ನೀವು ಹೇಗಿರ್ತೀರೋ ಹಾಗೆ ಇದ್ದರೆ ಒಳ್ಳೆಯದು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಇವತ್ತು ಹೇಳಿದಂತಹ ಮಹತ್ವವಾದಂತಹ ಗೀತೆಯ ವಿಚಾರವನ್ನು ಮನನ ಮಾಡಿ. ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.